ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಕೇಸರಿ ಬಾತ್. ಹೋಟೆಲಲ್ಲಿ ಹಾಗೆ ಮದುವೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ ಇರುತ್ತೆ ಈ ಕೇಸರಿ ಬಾತು. ನೀವು ಒಂದು ಸಲ ತಿಂದರೆ ಬಾಯಲ್ಲಿ ಇಟ್ಟರೆ ಕರಗಬೇಕು, ಆ ರೀತಿ ಇದೆ ಕೇಸರಿ ಬಾತು. ಯಾವ ರೀತಿ ಮಾಡೋದು ನನ್ನ ಸ್ಟೈಲಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನಾನೀಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೆ. ಅದಕ್ಕೆ 3 ಸ್ಪೂನು ತುಪ್ಪ ಹಾಗೆ 2 ಸ್ಪೂನು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹೋಮ್ ಮೇಡ್ ತುಪ್ಪ, ಮನೆಯಲ್ಲೇ ಕಾಯಿಸಿರುವಂತಹದ್ದು. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ರುಚಿ ಇರುತ್ತೆ. ಸೊ ಹಾಗೆ ನಾನು ಹೇಳ್ದೆ ಅಲ್ವಾ, ಮದುವೆ ಮನೆಯಲ್ಲಿ ಎಲ್ಲ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಸೊ ಅದೇ ರೀತಿ ಸಹ ನಮಗೆ ಟೇಸ್ಟ್ ಕೊಡುತ್ತೆ. ನೋಡಿ, ಚೆನ್ನಾಗಿ ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಖಂಡಿತ ನೋಡಿ. ನಿಮಗೂ ಸಹ ಈ ರೀತಿ ಟ್ರೈ ಮಾಡಿ, ಖಂಡಿತ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ಈಗ ನೋಡಿ, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಾಯಿತು. ಇದರಲ್ಲಿ ಇರುವಂತಹ ಎಣ್ಣೆ ಮತ್ತು ತುಪ್ಪನ ಒಂದು ಸೈಡ್ಗೆ 2 ಸ್ಪೂನ್ ಆಗೋಷ್ಟು ಸೈಡ್ಗೆ ತೊಗೊಳ್ಳೋಣ. ಸೊ ಏನಕ್ಕೆ ಅಂತ ಹೇಳಿ ನಾನು ಮತ್ತೆ ಹೇಳ್ತೇನೆ. ಸೊ ನೋಡಿ, ನಾನು 2 ಸ್ಪೂನ್ ಆಗೋಷ್ಟು ಸೈಡ್ಗೆ ತೊಗೊಂಡೆ. ಈಗ ರವೆನ ನಾನು ಹುರಿದಿಲ್ಲ, ಇದು ರವೆ 1 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ರವೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ತೊಗೊಳ್ಳಿ. ಈಗ ರವೆ ಸಣ್ಣದಾಗಿ ಹುರಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ, ಹಾಗೆ ನಮಗೆ ಘಮ ಅಂತ ಅನಿಸುತ್ತೆ ತುಪ್ಪ ಹಾಕಿರೋದ್ರಿಂದ, ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ರವೆ ಹುರಿತೀರಾ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಅನ್ನೋದು ಬರುತ್ತೆ. ಏನಕ್ಕಂದರೆ ಹಸಿಯಾಗಿ ಇದ್ದರೆ ಚೆನ್ನಾಗಿ ಬರಲ್ಲ. ನೋಡಿ, ನಾನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ, ಈ ಕಲರ್ ಬರಬೇಕು, ಅಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟು ಬೇಕು ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೋದು, ಬಟ್ ನನಗೆ ಸ್ವೀಟ್ ಸಾಕಾಗುತ್ತೆ, ಹಾಗಾಗಿ 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ನೋಡಿ, ನಿಮಗೆ ಪೌಡರ್ ಬೇಕಾದರೆ ಸಕ್ಕರೆ ಪೌಡರ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ಬಹುದು, ಬಟ್ ನಾನು ಹಾಗೆ ಡೈರೆಕ್ಟಾಗಿ ಸೇರಿಸಿದ್ದೀನಿ. ಬಿಸಿ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಸಕ್ಕರೆ ಕರಗುತ್ತೆ. ಈಗ ನಾನು ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ನಾನು ಯೆಲ್ಲೋ ಕಲರ್ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಆರೆಂಜ್ ಕಲರ್ ಬರುತ್ತೆ, ಅದು ಬೇಕಾದರೂ ತೊಗೊಳ್ಳಿ. ಅದನ್ನು ಒಂದು ರೌಂಡು ಮಿಕ್ಸ್ ಕೊಡೋಣ. ಈಗ ನಾನು ತಣ್ಣೀರನ್ನು ಸೇರಿಸ್ಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ, ತಣ್ಣೀರನ್ನು ಸೇರಿಸ್ಬೇಡಿ, ಬಿಸಿ ನೀರನ್ನು ಸೇರಿಸ್ಕೊಳ್ಳಿ. ನೋಡಿ, ತುಂಬ ಬಿಸಿ ಇತ್ತು, ಹಾಗಾಗಿ ಕೈ ಸ್ವಲ್ಪ ಸೋಡ್ತು. ಬಿಸಿ ನೀರು ಕಾಯಿಸಿ ಇಟ್ಕೊಂಡು ಬಿಸಿ ನೀರೇ ಸೇರಿಸ್ಬೇಕು ಈ ಟೈಮಲ್ಲಿ. ನಾನಿಲ್ಲಿ 1 ಕಪ್ಪು ರವೆಗೆ 2.5 ಕಪ್ಪು ಅಥವಾ 3 ಕಪ್ ಆಗೋಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಈ ರೀತಿ ನಾವು ತಗೊಂಡ್ರೆ ಸಾಫ್ಟಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ತೊಗೊಂಡ್ರೆ ನೀರು ಆಗಿಬಿಡುತ್ತೆ. ಸೊ ಹಾಗಾಗಿ 1 ಕಪ್ಪು ರವೆಗೆ 3 ಕಪ್ಪು ಅಳತೆ ಆಗೋಷ್ಟು ತೊಗೋಬೇಕಾಗುತ್ತೆ ನಾವು ನೀರನ್ನು. ಬಿಸಿ ನೀರೇ ತೊಗೊಳ್ಳಿ ಫ್ರೆಂಡ್ಸ್. ತಣ್ಣೀರು ತೊಗೊಂಡ್ರೆ ಟೇಸ್ಟ್ ಎಲ್ಲ ಹಾಳಾಗುತ್ತೆ, ಚೆನ್ನಾಗಿ ಬರಲ್ಲ. ಮೀಡಿಯಮ್ ಫ್ಲೇಮ್ ಉರಿ ಇಟ್ಕೊಂಡೆ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಸಾಫ್ಟ್ ಆಗುವ ತನಕ ನೀವು ಉರಿ ಇಟ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಈ ಟೈಮಲ್ಲಿ ನಾನು ಆಗಲೇ 2 ಸ್ಪೂನ್ ಆಗೋಷ್ಟು ತುಪ್ಪನ ಮತ್ತು ಎಣ್ಣೆನ ತೊಗೊಂಡಿದ್ದೆ ನೋಡಿ, ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಸೇರಿಸೋದ್ರಿಂದ ಶೈನಿಂಗ್ ಇರುತ್ತೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಶೈನಿಂಗ್ ಇರುತ್ತೆ, ಮತ್ತು ಹಾಗೆ ಲುಕ್ ಚೆನ್ನಾಗಿ ಕಾಣುತ್ತೆ, ಟೇಸ್ಟು ಮತ್ತು ಚೆನ್ನಾಗಿರುತ್ತೆ. ಹಾಗಾಗಿ ನಮಗೆ ಈ ರೀತಿ ಈ ಟೈಮಲ್ಲಿ ತುಪ್ಪನ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ಮತ್ತೆ ಒಂದು ರೌಂಡು ಮಿಕ್ಸ್ ಕೊಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು 5 ನಿಮಿಷ ಕಡಿಮೆ ಉರಿ ಇಟ್ಕೊಂಡೆ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ಸೊ ನೋಡಿ, 5 ನಿಮಿಷ ಆಗಿದೆ. ಈಗ ನಾನು ಓಪನ್ ಮಾಡಿ ನೋಡುತ್ತಾ ಇದ್ದೀನಿ. ಸೊ ನೋಡಿದ್ರಲ್ವ, ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿ. ರಿಯಲಿ ತುಂಬ ಜ್ಯೂಸಿಯಾಗಿತ್ತು. ಸಕ್ಕರೆ ಎಲ್ಲ ನನಗೆ ಪರ್ಫೆಕ್ಟಾಗಿ ಸರಿಯೋಗಿತ್ತು. ನೀವು ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಎಲ್ಲ ಒಂದೇ ಥರ ಮಾಡ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಡಿಫ್ರೆಂಟಾಗಿ ಮಾಡ್ತಿರಬೇಕು. ನೋಡಿದ್ರಲ್ವ, ನಾನು ಆಗಲೇ ಹೇಳಿದೆ ಶೈನಿಂಗ್ ಆಗಿರುತ್ತೆ ಮತ್ತು ಲುಕ್ಕು ಚೇಂಜ್ ಇರುತ್ತೆ ಅಂತ ಹೇಳಿ. ಈ ರೀತಿ ಮಾಡೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ.
ನೋಡಿ ಎಷ್ಟು ಚೆನ್ನಾಗಿದೆ. ಯಾರಿಗೆ ನಿಮಗೆ ಕೇಸರಿಬಾತ್ ಇಷ್ಟ ಆಗುತ್ತೆ, ಅದರಲ್ಲೂ ಈ ರೀತಿ ಸಾಫ್ಟಾಗಿ ಜ್ಯೂಸಿಯಾಗಿರುವಂತಹ ಕೇಸರಿಬಾತ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಥ್ಯಾಂಕ್ ಯು.